ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಫಾರ್ಮ್ಗೆ ಹೋಗ್ತಾ ಇದ್ದೀನಿ, ಅದ್ರದ್ದು ವಿಡಿಯೋ ಮಾಡ್ತೀನಿ. ಇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರೋ ಫಾರ್ಮ್, ರೆಡಿ ಆಗಿರೋ ಫಾರ್ಮ್ ಅಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಫುಲ್ ಟ್ಯಾಂಕ್ ಮಾಡಿಸ್ತಾರೆ ಮಿಸ್ಟರ್ ರಿಚ್ ಹೇಮಂತ್ ಗೌಡ. 1000 ರೂಪಾಯಿ. ಅಯ್ಯೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆಯಲ್ಲ. ಆಕ್ಸಿಡೆಂಟ್ ಸ್ಟೋರಿ ಹೇಳ್ತಾರೆ. ಹಾ, ಕಮ್ ಆನ್ ಸ್ಟಾರ್ಟ್. ಕಿಯಾ ಸೆಲ್ಟೋಸ್ ಕಾರು 3 ಜನ ಇದ್ರು. ಓಕೆ. ಕರ್ವ್ ಅಲ್ಲಿ ನೋಡಿಲ್ಲ, ಬಂದು ಸ್ಕಿಡ್ ಆಗಿ ಕಾರ್ ಪಲ್ಟಿ ಆಗಿ ಆ ಕಡೆ ಮಕ್ಚ್ ಹಾಕೊಂಡ್ ಬಿಟ್ಟಿದೆ. 3 ಜನಕ್ಕೂ ಏನೂ ಆಗಿಲ್ಲ. ಬ್ಲಾಗಿಂಗ್ ಎಂಡೆಡ್. ಇದನ್ನೇ ಲಕ್ ಅಂತ ಹೇಳ್ತಾರೆ ನಮ್ ಕಡೆ. ಒಂದ್ ತಿಂಗಳಿಂದ ಸರಿಯಾಗಿ ನಾನ್ ವೆಜ್ ತಿಂದಿಲ್ಲ. ಹಿಂಗೆ ಮಾತಾಡಿದ್ರೆ ಕಾರಿಸ್ಬಿಡ್ತೀನಿ. ಅಯ್ಯೋ, ನಾವ್ ಆತಿಥ್ಯಕ್ಕೆ ಹೋಗಿ ಮಟನ್ ಪೆಪ್ಪರ್ ಡ್ರೈ ತಿಂದ್ವಿ. ಹಂಗೆ ಬೆಣ್ಣೆ ತರ ಮೆಲ್ಟ್ ಆಗ್ತು. ನಾವು ತಿಂದ್ರೆ ಚಿಕನ್ ಕಡಲ್ಲ ಹಾಕಲ್ಲ. ಆಯ್ತು, ನಾನೇ ತಂದಿದ್ದೀನಿ, ತಿನ್ನಿ. ಚಿಕನ್ ಚಪಾತಿ ಫ್ರೈ. ಮತ್ತೆ ಇವಾಗ ಪಾನಿಪುರಿ ಯಾಕೆ ತಿಂತಿದ್ದೆ ಇಲ್ಲಿ? ತಂದಿರೋದೇ 4 ಚಪಾತಿ. ಅಲ್ಲಿ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಚಿಕನ್ ತರ್ತೀವಿ ಅಂತ. ಅರ್ಜೆಂಟಲ್ಲಿ ತಂದೆ, ಅಷ್ಟೇ ಇದ್ದಿದ್ದು. ನಮ್ಮಮ್ಮ ಇನ್ನ ಚಪಾತಿ ಹಾಕಿರ್ಲಿಲ್ಲ. ಇಟ್ಸ್ ಓಕೆ, ಎಲ್ಲಾರ್ಗು ಒಂದೊಂದಂದ್ರೆ ಆಗುತ್ತೆ. ಚಪಾತಿ ಮೂಳೆ ಬಿಡಿಸ್ಬಿಟ್ಟು ಎಲ್ರಿಗೂ ಒಂದು ರೋಲ್ ಮಾಡ್ಕೊಟ್ಬಿಡು. ಓಕೆ ಮಾಡೋಣ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೆಟ್ ಜಾಗ. ಹೊಂಡಾ ಇದೆಯಾ ಅಲ್ಲಿ? ಅಲ್ಲ, ಇದು ವಿ ಶೇಪ್ ಬರುತ್ತೆ ಇಲ್ಲಿ. ಓಕೆ. ಆ ಬಾರ್ಡರ್ ಅಲ್ಲಿ ಏನು ಹಾಕಿದಾರಲ್ಲ, ಬಾರ್ಡರ್, ಆ ಬಾರ್ಡರ್ ಇಂದ ಹಂಗೆ ವೈಡ್ ಆಗ್ತಾ ಹೋಗುತ್ತೆ. ಎಷ್ಟು ಎಕರೆ ಇದೆ? 1.5. ಕಾರ್ ಇಂಜಿನ್ ಹಾಕೊಡ್ಬೇಕಿತ್ತು. ಹಲೋ, ಇಲ್ಲ ಹೋಯ್ತದ ನೋಡಿ. ಹಲೋ. ಚಪಾತಿ ಚಿಕನ್ ಫ್ರೈ ತಿಂತಾ ಇದ್ದೀನಿ. ಹೇಳು, ನಮ್ ಗದ್ದೆಗೆ ಬಂದು. ನಮ್ ಗದ್ದೆ ಇಲ್ಲ, ನಿಮ್ದೇ ತಾನೇ ಇದು, ಹೊಲ ಇಲ್ಲ. ಮಾವಿನ ತೋಟ. ಹೇಳಿ ಚುಮ್ಮಿ, ತೋಟ. ನಾನು ಅನುಷನ್ ಜೊತೆ ತೋಟ ನೋಡಕ್ ಬಂದಿದ್ದೆ. ನೋಡಿ, ಎಲ್ಲ ಬೆಟ್ಟ ಎಷ್ಟು ಕಾಣಿಸ್ತಾ ಇದೆ. ಹುಣಸೆನ್ ಮರ. ವಾವ್, ಎಷ್ಟೊಂದು ಹುಣಸೆ ಹಣ್ಣು. ಅಯ್ಯೋ, ದಾಟ್ಬೇಕು. ಇದು ಕೊಡೆ ಸಾಕ್ಬಿಡು ಕಾಯಿ. ಚೆನ್ನಾಗಿದ್ಯಾ? ಹಂಗೆ ಬಿಡ್ಸ್ಕೊಂಡು ತಿನ್ನು, ತಗೋ. ಕಡೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಂಗೆ ಉಪ್ಪು ಖಾರ ಇದ್ದಿದ್ರೆ. ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಪಿಕ್ನಿಕ್ ಊಟ ತಗೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್. ಸಾರಿ, ಅಲ್ಲಿ ನೀರಲ್ಲಿ ತೊಳ್ತು ಅನುಷ. ಸಾರಿ. ಅದೇನು ತೂ ಏನೋ ಸಗಣಿ. ಚೆನ್ನಾಗಿ ತೊಳ್ಕೊ. ಸುಮ್ಮನೆ ನಿಂತ್ಕೊಬಿಡು. ಇದು ಮೋರಿ ನೀರಂತೆ. ನೀವು ಇರ್ಬೇಕಲ್ಲ, ನೀವೇ ಕಂಟೆಂಟು. ನೋಡಿ ಫ್ರೆಂಡ್ಸ್, ಈ ಹೆಣ್ಣು ಕಂಟೆಂಟ್ ಮಾಡಿದ್ದೀನಿ ಅಂತ ಬೇರೆಯವ್ರನ್ನ ಕರ್ಕೊಂಡ್ ಬಕ್ರ ಮಾಡ್ತಾ ಇದೆ. ನೀವು ಬಕ್ರ ಆಗ್ತೀರಾ ಅಂದ್ರೆ ನಾನು ಏನು ಮಾಡಲಿ ಹೇಳಿ. ಇದೆಲ್ಲ ಅನ್ಯಾಯ ಮಾಡ್ತಾರೆ ಫ್ರೆಂಡ್ಸ್ ನಮ್ಮಂತ ಗಂಡಸರ ಜೀವನದಲ್ಲಿ. ಹೌದು. ಏನ್ ಮಾಡೋಣ ಹೇಳ್ರಿ, ಎಮೋಷನಲ್ ಆಗಿ ಅಣ್ಣ ಅಂದ್ಬಿಡ್ತಾರೆ. ಮಾತಾಡಂಗಿಲ್ಲ, ಬಿಡಂಗಿಲ್ಲ. ಹೇಮಂತಣ್ಣ ಕ್ಯೂಟಿ ಪಾಯ್ ಹುಡುಗಿ ಹುಡುಕ್ತಾ ಇದೀವಿ. 1 ಲಕ್ಷ ರೂಪಾಯಿ ಸಂಬಳ, ಬೇಜಾನ್ ಆಸ್ತಿ ಇದೆ. ಇಲ್ಲ ಬೇಜಾನಿಲ್ಲ, ತಕ್ಕ ಮಟ್ಟಿಗಿದೆ, ಆದ್ರೆ ಒಳ್ಳೆ ಹುಡುಗ. ಹಕ್ಕಿಗಳ ಸದ್ದು, ಆ ನೇಚರು, ಈ ಜಾಗ, ಆಹಾ ನೆಮ್ಮದಿ. ಏನಣ್ಣ? ಮಾವಿನ ತೋಟ ಇಲ್ಲೆಲ್ಲ ಚೆನ್ನಾಗಿದೆ. ಬೆಟ್ಟದ ದಾರಿ ಎಷ್ಟು ಆಡ್ಕೋತಾರೆ ನೋಡಿ. ಅಣ್ಣಂದಿರ ಜೊತೆ ಆಚೆ ಬಂದ್ರೆ ಇದೊಂದು ಪ್ರಾಬ್ಲಮ್ ಅಪ್ಪ. ಏನ್ ಸಿಕ್ಕರೆ ಸಾಕು ರೇಗಿಸ್ತಾರೆ. ಇದೇನಾ ಬೆಟ್ಟ? ಅಯ್ಯೋ, ಯಾರು ಹತ್ತಿಸ್ಕೊಬಾರ್ದ? ಹತ್ಸೆ ಇಟ್ಕೊಳೆ. ವ್ಲಾಗಿಂಗ್ ಬೇರೆ ಮಾಡ್ತಾಳೆ.
ಅಯ್ಯೋ ನಮ್ಮಣ್ಣ ನನ್ನ ಕಾಪಾಡ್ತಿದ್ದಾರೆ ಇವಾಗ. ಇರೋದು 50 kg. ಚೆನ್ನಾಗಿದೆ ವ್ಯೂ. ಸನ್ಸೆಟ್ ನೋಡ್ತೀವಿ ಇವಾಗ ನಾವು ಚಿಕನ್ ತಿನ್ಕೊಂಡು. ಸನ್ಸೆಟ್ ಹೌದು. ನಾನು ಹತ್ತದೇ ಇಲ್ಲ ಕಾರ್ನ, ಸಂಜೆ ಆಗೋವರೆಗೂ ಇಲ್ಲೇ ಇರ್ತೀನಿ. ನಾನು ಆಡ್ಕೊಳ್ಳೋದು, ಆಮೇಲೆ ನಾನು ಮಾಡ್ಕೊಂಡ್ ಬಂದಿರೋದನ್ನ ಸೈಲೆಂಟ್ ಆಗಿ ತಿಂತಾ ಇರೋದು. ಇಷ್ಟೆಲ್ಲ ಓಡಾಡಿಸ್ಬಿಟ್ಟು ಆ ಜಮೀನ 1.5 ಎಕರೆ ಅಳತೆ ಆಕಾಶದಲ್ಲಿ ಜೀವ ಬಾಯಿಗೆ ಬಂದಿದೆ ಅಂದ್ರು. ಹೋಲಿ ಪಾಪ ಅಷ್ಟು ಹೊಟ್ಟೆಗೆ ಚಪಾತಿ ಕೊಟ್ಟಿದ್ಯಾ, ಒಳ್ಳೇದ್ ಮಾಡ್ಲಿ ನಿಂಗೆ. ಜಾಸ್ತಿ ಮಾತ್ರ ಇನ್ನೊಂದು ಅರ್ಧ ಅಡಿ ಕುಳ್ಳಿ ಆಗ್ಬಿಡ್ತೀಯಾ. ಇಲ್ಲ ಇಲ್ಲ, ನಾನು ಹೈಟ್ ಕರೆಕ್ಟ್ ಆಗಿದ್ದೀನಿ. ಅವನು ಎಷ್ಟು ಚೆನ್ನಾಗಿದೆ, 360 ಡಿಗ್ರಿ ಬೆಟ್ಟ. ಆಡ್ಕೊಂಡು ತಿನ್ಬಾರ್ದು, ಮೈಗಿಡಿಯಲ್ಲ. ಬುದ್ಧಿ ಗೊತ್ತಿಲ್ಲ ಇನ್ನು, ಇಷ್ಟು ವಯಸ್ಸಾಗಿದ್ರು. ಮದ್ವೆ ವಯಸ್ಸಾಯ್ತು. ಹಂಗ್ ತಿನ್ಬಾರ್ದು ಅಂದ್ರೆ ಕೇಳ್ಕೊಳ್ಬಿಡ್ತೀನಿ. ಕಾರ್ಮಿ ಬೆಟ್ಟದ ಮೇಲೆ ಬಂದು ನಾನು ಆಂಟ್ರಪ್ರಿನರ್ ಆಗ್ಬೇಕಂತ ಏನು ನನ್ಗೆ ಇಲ್ವೇ ಇಲ್ಲ. ನನ್ನ ಹೆಸರಲ್ಲಿ ಏನೇನೋ ಸ್ಕ್ಯಾಮ್ ಮಾಡ್ತಿದ್ದಾರೆ. ಹಾಗೆ ನಾನು ಸ್ಲೀಪಿಂಗ್ ಪಾರ್ಟ್ನರ್ ಆಗಿರ್ತೀನಿ, ಅಕೌಂಟಿಗೆ ಕಾಸು ಬರ್ತಾ ಇರಲಿ. ಮನೇನು ಬಕ್ರ ಅಂದ್ಕೊಂಡವ್ರು ಹೇಳಿದ ಕಡೆ ಸೈನ್ ಹಾಕ್ಬಿಡ್ತೀನಿ. ದಾಟಿ ದಾಟಿ ಬೇಗ. ಮೀನೆಲ್ಲಿದೆ ಇಲ್ಲಿ? ಹಾಂ, ಮೀನಿದೆ. ಝೂಮ್ ಹಾಕೋಣ. ಮೀನಿದೆ. ಹಾರಿಸ್ತಾರಂತೆ ಈಗ, ಹಾರಿಸ್ಲಿ ನೋಡೋಣ. ಅಲ್ಲೊಬ್ಬೇಡಿ, ಹೇಳಿದ ಮಾತು ಕೇಳಲ್ಲ ಹೇಮಂತಣ್ಣ. JCB ತರಿಸ್ಬೇಕಾ? ಎತ್ತತ್ಯಾ ಎತ್ತರ ಶಾಖ ಹೇಳ್ತದೆ. ಹೋಗಲ್ಲ ಬಿಡು. ಎಷ್ಟು ಚೆನ್ನಾಗಿದೆ. ಆಯ್ತಲ್ಲ ಹಬ್ಬ. ಹೇಳ್ದೆ ಇನ್ನೊಂದು 10 ನಿಮಿಷ ಅಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಅಂತ. ಎಲ್ಲ ಸರಿಯಾಗಿರ್ತಿತ್ತು. ನೋ, ನನ್ನ ಮಾತು ಕೇಳಲ್ಲ ಇವರು. ಏನೇನೋ ಮಾಡ್ತಿದ್ದಾರೆ ಸಾಹಸ. ಬಿಡು, ಹೋಯ್ತಲ್ಲ ಬಿಡು. ಏನಾಯ್ತು ಟೋಲ್ಡಿಯೋ? ನಾನು ಹೇಳ್ದೆ ಇವರಿಂದ ಜನನ್ ಕರ್ಸ್ಬೇಕು ಇವಾಗ ಅಂತ. ಅಡ್ವೆಂಚರ್ ಪಾರ್ಟ್ 2 ಇದು. ಸೀರಿಯಸ್ ಆಗಿ ಹೇಳಿದ ಮಾತು ಕೇಳಲ್ಲ. ಸೈಡ್ ಬಾ ನೀನು. ನಾನು ಹೇಳ್ದೆ ಅಲ್ಲಿ ನಿಲ್ಸ್ತೀನಿ ಅಂತ. ನಾನು ಹೇಳ್ದೆ ನೀವು ಇದೆಲ್ಲ ಸಾಹಸ ಮಾಡಬೇಡಿ ಅಂತ. ಇವ್ರನ್ನ ಒಂಚೂರು ಬರಕ್ ಹೇಳ್ತೀರಾ? ಅದೇ ನೋಡ್ಕೊಂತಾರಲ್ಲ, ಅವ್ರ ಒಂಚೂರು ಬರ್ಬೇಕಿತ್ತಲ್ಲ. ಇಲ್ಲಿ ಯಾರು ಬೇರೆ ಯಾರು ಗೊತ್ತಾ ಅಂಕಲ್? ಗಾಡಿ ಕಚ್ಕೊಂಡ್ಬಿಡ್ತು, ಅದಕ್ಕೆ ಗಾಡಿ ಕಚ್ಕೊಂಡ್ಬಿಟ್ಟಿದೆ. ಕೆಸರಲ್ಲಿ ಇಲ್ಲೊಂದ್ ಕಡೆ ಬದಿ ಆಗಿತ್ತು, ಆ ಕಡೆ ಎಳೆದ್ಬಿಡ್ತು, ಒಂಚೂರು ಕಚ್ಕೊಂಡ್ಬಿಟ್ಟೈತೆ. ಏನಿಲ್ಲ, ಯಾರೊಂದು ಟ್ರ್ಯಾಕ್ಟರ್ ಬಂದ್ರೆ ಎಳ್ಕೊಂಬೋದು. ಮುಂದೆನೇ ಐತೆ, ಒಂಚೂರು ತಳ್ಬೇಕಷ್ಟೇ ಮುಂದಕ್ಕೆ. ಮಾಡ್ಬಿಟ್ಟು ಸುಳ್ಳು ಹೇಳೋದು. ನಿಮ್ ಹುಡುಗ ನಮ್ ಹುಡುಗಿ ನಡಿಬೇಕಲ್ಲ ಅಂತ ಅಲ್ಲಿ ಗಂಟ ಹೋಗುತ್ತೆ ಅಂತ ಕರ್ಕೊಂಡ್ ಬಂದಿದ್ದು. ನಿನ್ಗೆ ಓಡ್ಸಕ್ ಬರಲ್ಲ ಅಷ್ಟೇ. ಬತ್ತನೆ ಹಂಗ್ ಬಂದ್ಬಿಟ್ಟು ಹಿಂಗ್ ಬಂದಿದ್ರೆ ಇಷ್ಟರಲ್ಲಿ ಮಂಚಿನ ಬೆಲೆ ಮೀನ್ ತಿಂತ ಇರ್ತಿದ್ವಿ. ಅದೇ ನನ್ ಮೀನು ಎಲ್ಲ ಹಾಳಾಯ್ತು ಇವತ್ತು. ಮೇಘನಾ, ಹೌ ಯು ಫೀಲಿಂಗ್ ಡಾರ್ಲಿಂಗ್? ನನಗೆ ಖುಷಿ ಆಗ್ತಾ ಇದೆ. ನೀನೊಬ್ಳು ಚಿತ್ರದ್ರಾಣಿ. ಹಾ, ಕೂತಿರ್ತೀವಿ ನಾವು ಸ್ಟ್ರಾಂಗ್. ಸ್ಟೋರಿ ಹೇಳ್ತೀನಿ. ಪ್ರವೀಣ್ ಅಣ್ಣ ಸೇಮ್ ಇದೇ ತರ ನದಿ ಹರಿತಿತ್ತಲ್ಲಿ, ಅದ್ರೊಳಗೆ 4x4 ತಗೊಂಡ್ಬಿಟ್ಟಿರ್ತೀವಲ್ಲ, ಅದೊಂದ್ ಸ್ವಲ್ಪ ಟ್ರೈ ಮಾಡ್ಬೇಕಲ್ಲ ಅನ್ಬಿಟ್ಟು ಹೋದ್ವಿ. ಸ್ಯಾರಿ ಸರಿಯಾಗಿ ಬಿದ್ದೆ. ಆಗ್ಲೇ ಗೊತ್ತಾಗ್ಬೇಕಿತ್ತು ಅಪ್ಶಕುನ ಬೇಡ ಅಂತ.
ರಿವರ್ಸ್ ಬರ್ತಿದೀವಿ, ಸಿಗಾಕೋತು ಕೆಸರಲ್ಲಿ ಕಾರು. ಎಷ್ಟ್ ಜನ, ಆಲ್ಮೋಸ್ಟ್ 8 to 10 ಮೆಂಬರ್ಸ್ ಆಳ್ಗಳನ್ನ ಕರ್ಸಿ ಅದನ್ನ ಪುಲ್ ಮಾಡಿಸಿ ಏನೇನೋ ಮಾಡಿ ಕೊನೆ ಕಾರ್ ಆಚೆ ಬಂದ. ಈ ತರ ಆಗಿದೆ. ಅಡ್ವೆಂಚರ್ ನಂಬರ್ 2 ಫಾರ್ ಅನುಷಾ. ಫಾರ್ ಹರ್ ಇಟ್ಸ್ ನಂಬರ್ 1. ಅವ್ರ ರೇಂಜಿಗೆ ಸಿಗಾಕ್ಸಿದ್ದಾರೆ ಅಂತ ಅಂದ್ರೆ ಸೀರಿಯಸ್ಲಿ ಇಲ್ಲಿ ನೋಡಿ ಹೆಂಗೆ ಸಿಗಾಕೊಂಡಿದೆ ಕಾರ್ ಅಂತ. ಸಿ ಕೊಚ್ಚಿ ಒಳಗೆ ಅರ್ಧ ಟೈರೇ ಹೊಟ್ಟೋಗ್ಬಿಟ್ಟಿದೆ. ಅಡ್ವೆಂಚರ್ ವಿತ್ ಥಾರ್ ನೋಡಿ. ಕಾಡ್ ಮಧ್ಯೆ ಬಂದು ಸಿಗಾಕೊಂಡಿದೀವಿ. ಮನೆಗೆ ತಲುಪಬೇಕು ಹೊತ್ಮೂಳ್ಗೋಷ್ಟೊತ್ತಿಗೆ. ಇವಳಿಗೊಂಥರ ಚೆನ್ನಾಗಿದೆಯಂತೆ. ನಮ್ಮ ಮೇಘನ ರಾಣಿ ಅಡ್ವೆಂಚರ್ ಮಾಡಕ್ ಹೋಗಿದ್ದಾರೆ. ಒಂದೇ ನಮಗೆ ತಡ್ಕೊಳಕ್ ಆಗ್ತಿಲ್ಲ. ಕಾರ್ ಕೆಸರಿಗೆ ಹಾಕಿದ್ರು, ಇವಳಿಗೆ ಗೇರೆ ಮುರಿದಾಕ್ತಿದ್ಲು. ಇವಾಗ ಒಂದೊಂದಲ್ಲ ಯಾಕೋ, ಬಟ್ ಫನ್ ಇದೆ ಲೈಫ್. ನಮ್ಮ ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಮನೆಯಿಂದ ಆಚೆ ಕಾಲಿಡಕ್ ಬಿಡಲ್ಲ. ಯಾರು ಇಲ್ಲ, ಕಾಡಂದ್ರೆ ಕಾಡು. ಓಕೆ, ಜನ ಬರ್ತಿದಾರೆ ಇವಾಗ. ಒಂದ್ ಗೂಗ್ಲಿ ಒಂದ್ ಗೂಬ್ಲಿ ಗೂಗ್ಲಿ ಗುದ್ಲಿ ಇದೆಲ್ಲ ಅವ್ರಿಗೆ ಗೊತ್ತಾದ್ರೆ ಬಾಯಿ ಬಡ್ಕೊಂಡ್ಬಿಡ್ತಾರೆ. ಬಂದ್ರು ಹಂಗ ಅನ್ಕೊಂಡಿದಾರ. ಹೇಮಂತಣ್ಣ ಕಾರ್ ಸಿಗಾಕ್ಸಿದ್ದಲ್ದೆ ಅವ್ರ ಸೇವೆ ಬೇರೆ ಮಾಡ್ಬೇಕು ನಾವೀಗ. ಇವ್ರು ನಂಬ್ಕೊಂಡ್ ನಾವ್ ಬಂದ್ವಲ್ಲ. ನಾನ್ ಹೇಳಿದ್ನ ಕಾರ್ ತಗೋಬಾ ಅಂತ. ಆಫ್ ರೋಡಿಂಗ್ ತಾರ್ ಇಟ್ಕೊಂಡಿದೀನಿ ಅಂದ್ಬಿಟ್ಟು ಮಾಡಿದ್ರೆ ನಾವೇನ್ ಮಾಡೋದು? ಅದೇ. ಓಹೋ ನೋಡಿ, ನಮ್ಮ ಅಣ್ಣಂಗೆ ಹೆಣ್ಣು ಹುಡುಕ್ತಾ ಇದೀವಿ. ಒಳ್ಳೆ ಕೆಲಸಗಾರ ನಮ್ಮಣ್ಣ. ಸ್ವಲ್ಪ ಎಡವಟ್ಟು ಆದ್ರೆ ಅಡ್ಜಸ್ಟ್ ಆಗುತ್ತೆ. ಎಲ್ಲ ನನ್ನ ಮೇಲೆ ತಾಕ್ಬಿಡೋದು. ಆಮೇಲೆ ಈ ಅಣ್ಣಂದಿರ ಜೊತೆ ಬಂದ್ರೆ ಇದೆ, ಅವ್ರು ಮಾಡಿದ್ಕೆಲ್ಲ ನಮ್ಮ ಬೇಡ ಬಿಡು ಬೇಡ. ಬಂತು ಟ್ರ್ಯಾಕ್ಟರ್. ನಾವ್ ಹೇಳಿದ್ವಿ ತಾತ, ಹೇಳಿದ್ ಮಾತ್ ಕೇಳಲ್ಲ ಇವಣ್ಣ. ಇನ್ನೊಂದ್ಸಲಿ ಗಾಡಿ ಅದನ್ನ ನೋಡಿ ಆಂಟಿ ಕಷ್ಟಪಡ್ತಾರ. ನಾವು ನಾನ್ ಹೇಳಿದ್ನ ತಂದಿ ಮೋರಿ ಒಳಗ್ ಹಾಕಕ್ಕೆ. ನಡ್ಸ್ಕ ಕರ್ಕೊಂಬರ್ಬೇಕಿತ್ತು ಕಣ ಅಲ್ಲಿಂದ. ನಾನ್ ನಡ್ಕೊ ಬರ್ತಾ ಇದ್ದೆ. ಆರೋಗ್ಯ ನಡ್ಕೊಂಡ್ ಬಂದ್ರೆ ಅಲ್ಲಿ ನಿಂತ್ಬಿಟ್ಟು ಆ ಲಾಸ್ ಹಿಂಗ್ ಬಂದಿದ್ರೆ ಏನಾಗೋದು ನಿಮ್ಗೆ? ನೋಡ ಹೆಂಗ ಹಾಕಬೇಕು ಏನ್ ಆಗ್ಬಿಟ್ಟದೆ. ನಾನು ಹಂಗು ಹೆಂಗ್ ಬಂದ್ರು ಇಲ್ಲಿ, ಅಲ್ಲಿ ನಿಂತಿತ್ತಲ್ಲ ಹೆಂಗ್ ಬಂದ್ರು, ದನ ಹಿಡ್ಕೊಂಡು ಹೋಗಿ ನೋಡ್ದೆ ಹೆಂಗ್ ಬಂದ್ರು ಇವ್ರು ಇಲ್ಲಿಗೆ. ಇಲ್ಲ ಎಳಿತು ಗಾಡಿ ಈ ಕಡೆ ಬಂದಾಗ. ಹೌದಪ್ಪ, ಇಷ್ಟೇ. ಇಷ್ಟಕ್ಕೆ ಹಂಗೆ ನಡಿ ಮಗ, ಹಂಗೆ ನಿಧಾನ ನಡಿ. ಅವನಿಗೆ ಗೊತ್ತು, ಅವ್ನು ಚೆನ್ನಾಗಿ ಓಡಿಸ್ತಾನೆ ನಿಮ್ಗಿಂತ. ನಡೀರಿ ಹೋಗೋಣ. ಅಲ್ಲಿ ಏಮಂತಣ್ಣ ನನ್ನ ಬೀಳಿಸ್ದೆ ಸಾಕಿವಾಗ. ಬಟ್ ಗುಡ್ ಗೈ, ಒಳ್ಳೆ ಹುಡುಗ ನಮ್ಮ ಹೇಮಂತಣ್ಣ. ನೋಡಿ ಹೆಂಗಾಗಿದೆ ಅಂತ ಜಾಗ. ಅಷ್ಟು ಒಳಗೆ ಹೊತ್ಕೊಂಡಿತ್ತು ಟೈರ್. ನಡೀರಿ ನೋಡೋಣ. ಗಾಡಿಗೇನು ಆಗಿರಲ್ಲ.
Adventure number 2 successfully unlocked. ಹೇಮಂತ್ ಅಣ್ಣನೇ ಹಿಂದೆ ಹಾಕೋಣ, ನೀನೇ ಓಡಿಸು. ಅಣ್ಣ ಬಂದ. ಈ ತಂಗಿಗೋಸ್ಕರ ನಡೆಸಬಾರ್ದು ಅಂತ ಜೀಪ್ ನ ತಗೊಂಡು ಹೋಗಿ ಏನಾಗಿಲ್ಲ ಬಿಡೋದು ಕೆಳಗೆ ನೋಡಿ. ಏನು ಆಗಿಲ್ಲ, ನಾವು ಚೆಕ್ ಮಾಡಿದ್ವಿ. ಇವಳು ನಡೆಸ್ಬೇಕಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಮ್ ಗಾಡಿನ ಕಚ್ಚಿಬಿಟ್ಲು. ಎಂತೆಂತ ಅಣ್ಣಂದಿರಿದಾರಪ್ಪ ನಂಗೆ, ಒಬ್ಬೊಬ್ರು ನನ್ನ ಮುತ್ತುಗಳು. ಅವ್ರ ಧರ್ಮಸ್ಥಳ ಅಲ್ಲಿ ತಗ್ಲಾಕ್ಸ್ತಾರೆ, ಇವ್ರ ಮಾಗಡಿಲ್ ತಗ್ಲಾಕ್ಸ್ತಾರೆ. ಫುಲ್ ಫಾರೆಸ್ಟ್ ಏರಿಯಾ ಇದೆಲ್ಲ. ಫೈನಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ಸೇಫ್ಲಿ. ಕುಶಲನಗರ ಬಂತು, ಮೈಸೂರು ರೋಡ್. ಇವಾಗ ಫಾರ್ಮ್ ಅದೇ ಈ ಹೇಮಂತ್ ಅಣ್ಣಂಗೆ ಓಡ್ಸಕ್ ಬರ್ಲಿಲ್ಲ. ಎಲ್ಲ ತಪ್ಪು ಮಾಡಿದ್ಮೇಲೆ ಎಲ್ಲ ಹಂಗೆ ಹೇಳೋದು, ಮಿಸ್ ಆಗಿ ಕೊಲೆ ಮಾಡ್ಬಿಟ್ಟೆ ಅಂತ. ಹೆಂಗಿತ್ತು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಸೊಗಸಾಗಿತ್ತು. ನನ್ ಕಾರು ಫಸ್ಟ್ ಟೈಮ್ ಕಚ್ಕೊಂತು. ಪಾಪ ನನ್ ಕಾರು ಯಾವ್ದೇ ತರ ತೊಂದರೆ ಕೊಡ್ದಂಗೆ, ಜಾಸ್ತಿ ಟೈಮ್ ತಗೊಳ್ದಂಗೆ. ಅನುಷಿಂಗ್ ಒಂದ್ಸಲ ಧರ್ಮಸ್ಥಳ 2-3 ಅವರ್ ಎಕ್ಸ್ಪೀರಿಯನ್ಸ್ ಆಗಿತ್ತು. 8 hours ಸಾರಿ. ಅರೆ ನಮ್ ಕಾರ್ 8 ನಿಮಿಷ ಸಪ್ಪಕ್ಕಂತ ಈಚೆ ಬಂತು. ಆ ರೀತಿ ಡ್ರೈವರ್ಗಳು ನಾವು ಕಚ್ಚರು ನೀಟಾಗಿ ಕಚ್ಚಿಸ್ತೀವಿ, ಎತ್ತೀಚೆ ಬರೋತರ. ಇವ್ರ ತರ ಕರ್ಕೊಂಡು ಹೋಗ್ಬಿಟ್ಟು 8 ಅವರ್ ಎಲ್ಲ ಕಚ್ಚಲ್ಲ. ಓಡಿಸಿದ್ದೆ ಕಾರ್ನ, ಬೇಕಾಗಿಲ್ಲ, ಕಾರಲ್ಲಿ ಇದ್ದ. ಅದು ಇಂಪಾರ್ಟೆಂಟ್. ನೀನ್ ನನ್ನ ಒಪಿನಿಯನ್ ಕೇಳ್ದೆ, ಹೇಳ್ತಾ ಇದ್ದೀನಿ. ಓಕೆ, ಫನ್. ಮೇಘನಾ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನನಗೆ ಚೆನ್ನಾಗಿತ್ತು ಫಸ್ಟ್ ಟೈಮ್. ಒಳ್ಳೆ ಮಜಾ ತಗೋತಾ ಇದ್ಲು ಕಾರೊಳಗೆ. ಹೌದೌದು, ಚೆನ್ನಾಗಿ ಓಕೆ, ಅಡ್ವೆಂಚರ್ ವಾಸ್ ಫನ್. ಫುಲ್ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ತಾ ಇದೀವಿ ಇವಾಗ. ನೆಕ್ಸ್ಟ್ ಸ್ಪಾಟ್ ಯಾವುದು, ನಂದು ಫೇವ್ರೆಟ್ ಮನ್ಚನಬೆಲೆ ಡ್ಯಾಮ್. ಅಲ್ಲಿ ಹೋಗಿ ಮೀನ್ ತಿನ್ನೋಣ, ಅದನ್ನ ತೋರಿಸ್ತೀನಿ. ಬಂದ್ವಿ ಮನ್ಚನಬೆಲೆಗೆ. ಫೋನ್ ಮಾಡ್ರಪ್ಪ, ಬರಕ್ ಮುಂಚೆ ಹಾಕ್ಕೊಡ್ತೀನಿ. ಹೇಮಂತ್ ಅಣ್ಣಂಗೆ ಬುದ್ಧಿ ಬರಲಿ ಅಂತ ಫಿಶ್ ತಿನ್ಸಕ್ ಬಂದಿದ್ದೀವಿ. ಏನೋ ಕೌಂಟರ್ ಕೊಡಕ್ಕೆ ಮೀನ್ ತಲೆ ತಿನ್ನಕ್ ಬಂದವಳೆ. ಹೇಮಂತ್ ಅಣ್ಣ ಸರಿಯಾಗಿ ತಿನ್ನೋಣ, ಎಷ್ಟು ಬೇಕು ನಾನೇ ದುಡ್ಡು ಕೊಟ್ಬಿಡ್ತೀನಿ. ಕೊಟ್ಬಿಡಿ. 3 ಹಾಕ್ಬಿಡಪ್ಪ, 3. ಆಹಾಹಾ, ಸಕ್ಕತ್ತಾಗಿದೆ. ಹೆಂಗಿದೆಯಾ ಫಿಶು? ಹೇಮಂತ್ ಅಣ್ಣ ತಿನ್ಲಿ, ರಿಯಾಕ್ಷನ್ ಹೆಂಗೆ ಕೊಡ್ತಾರೆ ನೋಡೋಣ. Oh my god, wow, super, awesome, fine, fantastic, fabulous. ಓವರ್ ಆಕ್ಷನ್. ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮ ಅಣ್ಣ ಎಲ್ಲಿ ಮಲ್ಗೋದು.